ಕ್ಷಣದಿಂದನುಕ್ಷಣಕ್ಕೆ ದಿನದಿಂದ ಮರುದಿನಕ್ಕೆ ಅನಿತನಿತರೊಳೆ ಬದುಕು ತಾಯುವನು ಕಳೆವ ಮನದ ಲಘು ಸಂಚಾರ ಒಂದು ಯೋಗದುಪಾಯ ಶುನಕೋಪದೇಶವದು ಮಂಕುತಿಮ್ಮ. ಆಗ್ಲೇ ಹೇಳಿದಾಗ ಈ ನಾಯಿ ಇದೆಯಲ್ಲ ಅದು ಆ ಲಿವ್ ಇನ್ ದ ಮೂಮೆಂಟ್ ಅಂತಾರಲ್ಲ ಅದೇ ರೀತಿ ಬದುಕತ್ತೆ ಅಂತ. ಅದಕ್ಕೆ ಹೊಟ್ಟೆ ಹಸ್ದಾಗ ಯಾರು ಬೇಕಾರಾಗಿರ್ಲಿ ಒಂದು ಸಣ್ಣ ತುಂಡು ಬ್ರೆಡ್ಡಿನ ತುಂಡು ಬಿಸ್ಕೆಟ್ ತುಂಡು ಹಾಕಿದ್ರೆ ಖುಷಿಯಿಂದ ತಿನ್ನತ್ತೆ, ಮತ್ತೆ ಮುಂದಿನ ಚಿಂತೆ ಮಾಡಲ್ಲ. ಅದು ಆ ಕ್ಷಣಕ್ಕೆ ಏನು ಬೇಕು ಅದನ್ನ ಯೋಚನೆ ಮಾಡುತ್ತೆ, ಆಯ್ತಾ. ಆದರೆ ನಾವುಗಳು ಏನು ಮಾಡ್ತೀವಿ ಅಂದರೆ ಹಿಂದಿನ ಒಂದಿಷ್ಟು ಕಹಿ ನೆನಪುಗಳು ಇಟ್ಕೊಂಡು ಕೊರಗ್ತಾ ಇರ್ತೀವಿ, ಇಲ್ಲ ಮುಂದೇನಾಗುತ್ತೋ ಅಂತ ಭಯ ಪಡ್ತಾ ಇರ್ತೀವಿ. ಈ ಪ್ರೆಸೆಂಟ್ ಇದೆಯಲ್ಲ ಲಿವ್ ಇನ್ ದ ಮೂಮೆಂಟ್ ಅದನ್ನು ಮರೆತು ಬಿಡ್ತೀವಿ ಅಂತ. ಅದನ್ನು ಮಾಡಬೇಡಿ ಅಂತ. ಕ್ಷಣದಿಂದ ಕ್ಷಣ ಪ್ರತಿ ಕ್ಷಣದಲ್ಲಿ ಕೂಡ ನಾವು ಬದುಕಬೇಕು, ಆ ಕ್ಷಣವನ್ನು ಆಸ್ವಾದಿಸ್ಬೇಕು. ನಾವು ಕಷ್ಟ ಇರಲಿ ಸುಖ ಇರಲಿ ಅದನ್ನು ಅನುಭವಿಸ್ಬೇಕು ಅಂತ ಲಿವ್ ಇನ್ ದ ಮೂಮೆಂಟಲ್ಲಿ. ಜೊತೆಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಕಂಡ್ಕೊಳ್ಬೇಕಂತೆ. ನಾವು ಎಷ್ಟೋ ಸಲ ಅಯ್ಯೋ ನನ್ನ ಹತ್ರ ಆ ಕಾರ್ ಇಲ್ಲ ಅಥವಾ ಅದೇನೋ ದೊಡ್ಡದೇನೋ ಇಲ್ಲ, ಹೌದು ಎಲ್ಲ ಆಸೆ ಇರುತ್ತೆ ಹೌದು, ಆದರೆ ನಮ್ಮ ಹತ್ರ ಈಗಾಗಲೇ ಏನಿದೆ ಅದರಿಂದ ನಾವು ಒಂದು ರೀತಿ ಧನ್ಯಭಾವ ಇರಬೇಕು ಅಂತ, ಗ್ರ್ಯಾಟಿಟ್ಯೂಡ್ ಇರಬೇಕು ನಮಗೆ. ಬರೀ ಕೊರಗ್ತಾ ಕೂರಬಾರ್ದು ಅಥವಾ ಮುಂದಿನ ಬಗ್ಗೆ ತುಂಬ ಚಿಂತೆ ಮಾಡಬಾರ್ದು. ಲಿವ್ ಇನ್ ದ ಮೂಮೆಂಟ್ ಅಂತ ಇಲ್ಲಿ ಹೇಳ್ತಾರೆ. ಏನಿಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಕಾಣ್ಬೇಕಷ್ಟೇ. ನಮಸ್ಕಾರಗಳು.